ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇರುವಂತದ್ದು. ಒಂದ್ ಕಡೆ ಮನೆಯೂಟವೂ ಕೂಡ ಸಿಗ್ತಾ ಇಲ್ಲ, ಬಿಕಾಸ್ ಆ ಅರ್ಜಿಯನ್ನೇ ವಜಾ ಮಾಡ್ಬಿಡ್ತು ACMM ಕೋರ್ಟ್. ಇನ್ನು ಒಂದ್ ಕಡೆ ಬೇಲ್ ಬಗ್ಗೆ ಚಿಂತೆ ಕಾಡ್ತಾ ಇದೆ. ಯಾವಾಗ ಬೇಲ್ ಸಿಗುತ್ತೆ, ಯಾವಾಗ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆ ಚಿಂತೆ ಇನ್ನೂ ಕೂಡ ಕಾಡ್ತಾನೆ ಇರುವಂತದ್ದು. ಬಿಕಾಸ್ ಮೊನ್ನೆ ಅಷ್ಟೇ ಕೋರ್ಟ್ ಯಾವುದೇ ಕಾರಣಕ್ಕೆ ಇವ್ರಿಗೆ ಮನೆಯೂಟ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ವಜಾ ಮಾಡ್ತು. ಬಿಕಾಸ್ ಕಾರಾಗೃಹ ಅಧಿನಿಯಮದ ಪ್ರಕಾರ, ಅಂದ್ರೆ ಕಾರಾಗೃಹದ ಅಧಿನಿಯಮ 728 ನ ಪ್ರಕಾರ ವಿಚಾರಣಾಧೀನ ಕೈದಿ ಅಥವಾ ಕೈದಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಮನೆಯೂಟ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೂಲ್ಸ್ ಇದೆ. ಅದನ್ನ ಮೆನ್ಷನ್ ಮಾಡಿ ಹೈಲೈಟ್ ಮಾಡಿ ಹೇಳಿದ್ರು. ಸೊ ಹೀಗಾಗಿ ಅರ್ಜಿ ವಜಾ ಆಗಿತ್ತು. ಸದ್ಯಕ್ಕೆ ಬೇಲ್ಗೆ ಅರ್ಜಿ ಹಾಕೋದಿಲ್ಲ ಲಾಯರ್, ಬಿಕಾಸ್ ಇನ್ನೂ ಕೂಡ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವೇ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ದರ್ಶನ್ ರಿಲೀಸ್ಗೆ ಲಾಯರ್ಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅಪಹರಣ, ಹಲ್ಲೆ, ಹತ್ಯೆ, ಸಾಕ್ಷ್ಯ ನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸೆಕ್ಷನ್ಗಳೆಲ್ಲವನ್ನು ಕೂಡ ಈಗ ಆಲ್ರೆಡಿ ಆಡ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಸಾಕಷ್ಟು ತನಿಖೆಯನ್ನ ಕೂಡ ಮಾಡಲಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, ಸಾಕ್ಷ್ಯಗಳಾಗಿರ್ಬೋದು, ಸಾಕಷ್ಟು ವಿಚಾರಣೆ ಕೂಡ ನಡೆದಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು. ಪೊಲೀಸರ ಕ್ರಮಕ್ಕೆ ಲಾಯರ್ ಬೇಸರ ಅಂತೆ. ಪೊಲೀಸರಿಂದ ಟಾರ್ಗೆಟ್ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಲಾಯರ್. ದರ್ಶನ್ ಪರವಾಗಿರುವಂತ ಲಾಯರ್ ಕ್ರೂರವಾಗಿರುವಂತ ಕೊಲೆ ಕೇಸ್ಗಳಲ್ಲೇ ಬೇಲ್ ಸಿಕ್ಕಿದೆ. ಕೆಲ ಹಂತದ ಕೋರ್ಟ್ನಲ್ಲಿ ಜಾಮೀನು ಕೇಳ್ತೇವೆ ನಾವು. ನ್ಯೂಸ್ 18ನಲ್ಲಿ ದರ್ಶನ್ ಲಾಯರ್ ಅವರು ಮಾತನಾಡಿರುವಂಥದ್ದು. ರಂಗನಾಥ್ ರೆಡ್ಡಿ ಅವರು ದರ್ಶನ್ ಪರ ವಾದವನ್ನು ಮಾಡ್ತಾ ಇರುವಂತ ಲಾಯರ್ ರಂಗನಾಥ್ ರೆಡ್ಡಿ ಅವರನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳ್ಕೊಂಬರೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ 1 ತಿಂಗಳ ಮೇಲಾಗಿದೆ. ಎಲ್ರಿಗೂ ಕೂಡ ಸಹಜವಾಗಿ ಒಂದು ಕುತೂಹಲ ಇರುವಂತದ್ದು ಮತ್ತೆ ಪ್ರಶ್ನೆ ಇರುವಂತದ್ದು ಏನಂದ್ರೆ, ದರ್ಶನ್ಗೆ ಜಾಮೀನಿಗೆ ಅರ್ಜಿಗೆ ಯಾವಾಗ ಸಲ್ಲಿಕೆಯನ್ನ ಮಾಡ್ತಾರೆ, ಯಾಕೆ ಇನ್ನೂ ಸಲ್ಲಿಕೆ ಮಾಡಿಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಅಭಿಮಾನಿ ಬಳಗ ಇರೋದು ಎಲ್ಲರೂ ಕೂಡ ಕ್ವಶನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಯಮದಲ್ಲಿ ಅಂದ್ರೆ ಕಾನೂನಲ್ಲಿ ಏನೆಲ್ಲ ಅಂಶಗಳಿದೆ ಮತ್ತೆ ಯಾವಾಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲಿ ನಮ್ಮ ಜೊತೆ ಮಾತಾಡೋಕೆ ಈಗ ಅವರ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ ವಿಚಾರ ಬಗ್ಗೆ. ಸರ್, ಪ್ರಮುಖವಾಗಿ ನಟ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಏನು ಬಂಧನ ಆಗಿರುವಂಥದ್ದು ಮತ್ತೆ ಜೈಲಲ್ಲಿರುವಂಥದ್ದು ಮತ್ತೆ ಈಗ ಸಾಕಷ್ಟು ಪ್ರಯತ್ನಗಳನ್ನ ಮನೆ ಊಟದ ವಿಚಾರವಾಗೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಸಹಜವಾಗಿ ಈಗ ಪ್ರಶ್ನೆ ಇರುವಂತದ್ದು ಏನಂತಂದ್ರೆ, ಜಾಮೀನಿಗೆ ಯಾವಾಗ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಅಂತ. ತಕ್ಷಣಕ್ಕೆ ಇವರು ಜಾಮೀನು ಅರ್ಜಿ ಸಲ್ಲಿಸುವುದನ್ನ ತಡೆಗೊಳಿಸಬಹುದೇ ಹೊರತು ಸ್ವಲ್ಪ ತಡವಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿ ಅನ್ನೋದು ಅವರ ಉದ್ದೇಶ ಆಗಿರಬಹುದು. ಆದ್ರೆ ಇದು ವಿಚಾರಣೆ ಹಂತದಲ್ಲಿ ಅಭಿಯೋಜನೆಗೆ ಹಿಂದೇಟಾಗ್ತದೆ. ಇದು ಏನಕ್ಕೆ ಅಂತಂದ್ರೆ, ಈಗ ಗೌರವಾನ್ವಿತ ನ್ಯಾಯಾಲಯಕ್ಕೆ ಏನು ರಿಮೈಂಡ್ ಅರ್ಜಿಯನ್ನ ಸಲ್ಲಿಸ್ತಾರೆ, ಆ ರಿಮೈಂಡ್ ಅರ್ಜಿಯಲ್ಲಿ ವಿವರವಾಗಿ ಎಲ್ಲಾ ವಿವರಣೆಗಳನ್ನ ನೀಡತಕ್ಕದ್ದು ಅದು ಪೊಲೀಸ್ನವರ ಜವಾಬ್ದಾರಿ ಕೂಡ ಆಗಿರ್ತದೆ. ಪೊಲೀಸ್ ಮ್ಯಾನ್ಯುಯಲ್ನ ಪ್ರಕಾರ ಕೂಡ ಅದು ಅವರ ಜವಾಬ್ದಾರಿ ಆಗಿರ್ತದೆ. ನೋಡಿ, ಈ ಕಾರಣದಿಂದ ನಮಗೆ ಸಾಕಷ್ಟು ವಿವರಗಳು ಅಂದ್ರೆ ಈ ಏನು ಮಾಹಿತಿಯ ಕೊರತೆ ಇರೋದ್ರಿಂದ, ತನಿಖಾ ಮಾಹಿತಿಯ ಕೊರತೆ ಇರೋದ್ರಿಂದ ನಾವು ಸ್ವಲ್ಪ ಜಾಮೀನು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ. ಖಂಡಿತ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸೋರಿದ್ದೇವೆ. ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. 9 ದಿನಗಳ ಒಳಗೆ ಅಂತಿಮ ವರದಿಯನ್ನ ಸಲ್ಲಿಸಲೇಬೇಕಾಗ್ತದೆ ಪೊಲೀಸ್ನವರು. ಅದು ತಡವಾದಲ್ಲಿ ಎಲ್ಲಾ ಆರೋಪಿಗಳಿಗೂ ಏನೊಂದು ಶಾಸನಬದ್ಧ ಜಾಮೀನು ಅಂತಾರೆ, ಸ್ಟ್ಯಾಚ್ಯೂಟರಿ ಬೇಲ್ ಅಂತಾರೆ. ಸೊ ಅದು ಕಂಪಲ್ಸರಿ ಕೊಡಲೇಬೇಕಾಗ್ತದೆ ನ್ಯಾಯಾಲಯಗಳು. ಹಾಗಾಗಿ 90 ದಿನಗಳ ಒಳಗೆ ಅವರು ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ನಾವು ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋರಿದ್ದೇವೆ. ಏನೊಂದು ಅನುಭವದಲ್ಲಿ ನಾನು ಹೇಳೋದಾದ್ರೆ, ಹಲವಾರು ಪ್ರಕರಣಗಳಲ್ಲಿ ಇದಕ್ಕಿಂತಲೂ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ನಾನು ಜಾಮೀನನ್ನ ಮಂಜೂರು ಮಾಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಅಂದ್ರೆ ನನ್ನ ಕಕ್ಷಿದಾರರಿಗೆ ಜಾಮೀನು ದೊರಕಿದೆ. ಇದೇನು ಮುಚ್ಚಿಡುವಂತ ಮಾಹಿತಿ ಏನಿಲ್ಲ. ಈಗ ಹೈಕೋರ್ಟ್ ಜಾಲತಾಣದಲ್ಲಿ ಎಲ್ಲವೂ ಕೂಡ ಲಭ್ಯ ಇದೆ. ಸಾಕಷ್ಟು ಆದೇಶಗಳು ರಿಪೋರ್ಟ್ ಕೂಡ ಆಗಿದೆ, ಸಾಕಷ್ಟು ಜರ್ನಲ್ಸ್ಗಳಲ್ಲಿ ರಿಪೋರ್ಟ್ ಕೂಡ ಆಗಿದೆ. ಹಾಗಾಗಿ ಇದಕ್ಕಿಂತ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ಜಾಮೀನು ನೀಡಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲೂ ಜಾಮೀನು ನೀಡಿದ್ದಾರೆ. ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಸತ್ರ ನ್ಯಾಯಾಲಯದಲ್ಲೂ ಜಾಮೀನು ಆಗಿದೆ. ಜಾಮೀನನ್ನ ಮಂಜೂರು ಮಾಡುವುದು ಅದು ನ್ಯಾಯಾಲಯದ ವ್ಯಾಪ್ತಿಗೆ ಒಳಪಡುವುದು. ಈ ಅಭಿಯೋಜನೆ ಈ ಪ್ರಕರಣದಲ್ಲಿ ಯಾರೋ ಓರ್ವರು ಖ್ಯಾತನಾಮರಾಗಿದ್ದಾರೆ, ಯಾರೋ ಓರ್ವರು ಸೆಲೆಬ್ರಿಟಿ ಇದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ಸಾಕಷ್ಟು ಬಲಪಡಿಸಲಿಕ್ಕೆ ಒಂದು ತಪ್ಪು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಭಿಯೋಜನೆಯವರು. ನೋಡಿ, ಇಲ್ಲಿ ಪಾರದರ್ಶಕ ಒಂದು ತನಿಖೆ ಆಗ್ತಿದೆ ಅಂತ ನನಗನ್ಸ್ತಿಲ್ಲ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಕೆಲವೊಂದಷ್ಟು ದಿನಗಳ ನಂತರ ಅಭಿಯೋಜನೆಯವರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತಾರೆ. ಪುನಃ ಮತ್ತೊಂದು ರಿಮೈಂಡ್ ಅರ್ಜಿಯಲ್ಲಿ ಅದರ ಬಗ್ಗೆ ಎಲ್ಲಿಯೂ ಸಹ ಉಲ್ಲೇಖ ಇರಲ್ಲ.
ಪುನಃ ವಿಡಿಯೋ ಇದೆ ಅಂತ ಹೇಳ್ತಾರೆ. ಮತ್ತೆ ಅದ್ರ ಬಗ್ಗೆ 4ನೇ ರಿಮೈಂಡ್ ಅರ್ಜಿಯಲ್ಲಿ ಉಲ್ಲೇಖ ಕಂಡು ಬರೋದಿಲ್ಲ. ಕೆಲವೊಂದಷ್ಟು ಆದೇಶಗಳ ಪ್ರತಿಯನ್ನು ನಾನು ಕೊಡ್ತೀನಿ. ಇದಕ್ಕಿಂತಲೂ ಬಹಳ ತೀವ್ರ ಸ್ವರೂಪದ ಪ್ರಕರಣಗಳಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಜಾಮೀನು ನೀಡಿದೆ. ಹಾಗಾಗಿ ಇದಕ್ಕೆ ಯಾಕೆ ನೀಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ನೋಡಿ, ಈಗ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಮೊದಲು ಸಲ್ಲಿಸಬೇಕು, ತದನಂತರ ಯಾರ್ಯಾರಿಗೆ ಸಲ್ಲಿಸಬೇಕು ಅನ್ನೋದನ್ನ ನಾವು ತೀರ್ಮಾನ ಕೈಗೊಳ್ತೀವಿ ಚಾರ್ಜ್ ಶೀಟ್ ಅನ್ನ ನೋಡಿದ ನಂತರ. ಇದಿಷ್ಟು ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೇವಲ ಸಾಂದರ್ಭಿಕ ಸಾಕ್ಷ್ಯಗಳ ಮೊರೆ ಹೋಗಿದ್ದಾರೆ. ಅಂದ್ರೆ ನಾವು ಇದರಲ್ಲಿ ಎವಿಡೆನ್ಸ್ಗಳ ಕೊರತೆ ಇರುವ ಆಧಾರದ ಮೇಲೆ ನಾವು ಅದನ್ನ ಚಾಲೆಂಜ್ ಮಾಡ್ತೀವಿ. ಚಾರ್ಜ್ ಶೀಟ್ ಆದ್ಮೇಲೆ ನಾವು ಜಾಮೀನನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.